PU2 ಅಲ್ಲಿ 95% ಪ್ಲಸ್ ಸ್ಕೋರ್ ಮಾಡಬೇಕಾ? ಹಾಗಾದರೆ ಈ 5 ಮಿಸ್ಟೇಕ್ಸ್ಗಳನ್ನ ಅವಾಯ್ಡ್ ಮಾಡಿ ಸ್ಕೋರ್ ಮಾಡೇ ಮಾಡ್ತೀರಾ. ಯಾವುದು ಆ 5 ಮಿಸ್ಟೇಕ್ಸ್ಗಳು, ಹೇಗೆ ಅವಾಯ್ಡ್ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೇನೆ. ಲೆಟ್ಸ್ ಸ್ಟಾರ್ಟ್. ಕಮೆಂಟ್ ಅಲ್ಲಿ ಎಲ್ಲರೂ 95%+ ಅಂತ ಹಾಕಿ, ಯಾಕಂದ್ರೆ ನನಗ್ ಗೊತ್ತು ನೀವು ಪ್ರತಿಯೊಬ್ರು ಈ ಮಾರ್ಕ್ಸ್ ಅನ್ನ ಅಚೀವ್ ಮಾಡೇ ಮಾಡ್ತೀರಾ ಅಂತ. ಬಟ್ ನಿಮ್ಮ ಮೈಂಡಿಗೂ ಸಹ ಟೈಮ್ ಇಂದ ಟೈಮ್ಗೆ ಹೇಳ್ತಾ ಇರೋದು ಇಂಪಾರ್ಟೆಂಟು, ನೀವು ಎಷ್ಟು ಸ್ಕೋರ್ ಮಾಡ್ತೀರಾ ಅಂತ. ಕಮೆಂಟ್ ಅಲ್ಲಿ ಹಾಕಿದ್ದೀರಾ ತಾನೆ? ಹಾಗೆ ಪ್ರತಿಯೊಂದು ಕಮೆಂಟ್ ಅನ್ನ ಖುದ್ದಾಗಿ ನಾನೇ ನೋಡ್ತೇನೆ. ಸಿಕ್ಕಾಪಟ್ಟೆ ಖುಷಿ ಆಗತ್ತೆ ನಿಮ್ಮ ಕಮೆಂಟ್ಸ್ಗಳನ್ನ ನೋಡಿ. ಮೊದಲನೇ ಮಿಸ್ಟೇಕು ಪ್ರೋಕ್ರಾಸ್ಟಿನೇಷನ್. ಸಿಂಪಲ್ಲು, ಈಗ ಮಾಡೋ ಕೆಲಸವನ್ನ ನಾಳೆಗೆ, ನಾಡಿದ್ದು ಇದೇ ರೀತಿ ಮುಂದೆ ಹಾಕ್ತಾ ಹಾಕ್ತಾ ಹೋಗ್ತೇವೆ. ಆ ಕೆಲಸ ಎಂದೂ ಆಗಲ್ಲ. ಎಕ್ಸಾಮ್ ಬಂದಾಗ ಪ್ಯಾನಿಕ್ ಬಟನ್ ಅನ್ನ ಒತ್ತೇವೆ, ಸ್ಟ್ರೆಸ್ ಆಗತ್ತೆ, ಎಂಗ್ಸೈಟಿ ಆಗತ್ತೆ. ಅದಕ್ಕೋಸ್ಕರ ನೀವೇನ್ ಮಾಡಬೇಕು? ಸ್ಟಾರ್ಟ್ ಅರ್ಲಿ. ಸ್ಟಾರ್ಟ್ ಅರ್ಲಿಕ್ಕಿಂತ ಸ್ಟಾರ್ಟ್ ನೌ ಅಂತ ಹೇಳ್ತೇನೆ. ಯಾಕಂದ್ರೆ ಈಗ ಸ್ಟಾರ್ಟ್ ಮಾಡಿದ್ರೆ ಲಾಸ್ಟ್ ಮಿನಿಟ್ ಪ್ಯಾನಿಕ್ಕು, ಪ್ರೆಷರು, ಸ್ಟ್ರೆಸ್ಸು ಎಲ್ಲದರಿಂದಲೂ ಸಹ ನೀವು ಬಚಾವಾಗ್ತೀರಾ. ಹಾಗೆ ಪ್ರತಿಯೊಬ್ಬರೂ ಸಹ ನನಗೆ ಪ್ರಾಮಿಸ್ ಮಾಡಿ, ಸರ್ ಐ ಆಮ್ ಸ್ಟಾರ್ಟಿಂಗ್ ನೌ. ಸೊ ಕಮೆಂಟಲ್ಲಿ ನೌ ಅಂತ ಕಮೆಂಟ್ ಹಾಕಿ, ಯಾಕಂದ್ರೆ ಪ್ರತಿಯೊಬ್ಬರೂ ಸಹ ಈಗಲೇ ಸ್ಟಾರ್ಟ್ ಮಾಡಿ. ನೆಕ್ಸ್ಟ್, ಬ್ರೇಕ್ ಟಾಸ್ಕ್ಸ್ ಡೌನ್. ಯಾವಾಗ ಫಿಸಿಕ್ಸ್ನ ಇಷ್ಟು ಚಾಪ್ಟರ್ಸು, ಕೆಮಿಸ್ಟ್ರಿಯ ಇಷ್ಟು ಚಾಪ್ಟರ್ಸ್ಗಳು ಅಂತ ನೋಡ್ತೇವೋ ಬಹಳಷ್ಟು ದೊಡ್ಡದಾಗಿ ಕಾಣಿಸುತ್ತೆ. ಅದೇ ಒಂದು ಚಾಪ್ಟರನ್ನು ತೆಗೆದುಕೊಳ್ಳೋಣ, ಆ ಚಾಪ್ಟರ್ನಲ್ಲಿ 10 ಪೇಜಸ್ಗಳನ್ನ ನಾನು ಇವತ್ತು ಮಾಡ್ತೇನೆ ಅಂತ ಆ ಟಾಸ್ಕನ್ನು ಬ್ರೇಕ್ ಡೌನ್ ಮಾಡಿಕೊಂಡಾಗ ಅದು ಈಸಿ ಆಗತ್ತೆ. ಇದು ಕೇವಲ ನಿಮ್ಮ ಸಬ್ಜೆಕ್ಟಿಗಷ್ಟೇ ಅಲ್ಲ, ನಿಮ್ಮ ಜೀವನದಲ್ಲೂ ಸಹ. ಮೌಂಟ್ ಎವರೆಸ್ಟ್ ಹತ್ತಬೇಕಾದ್ರೂ ನಾವು ಒಂದೇ ಸಲ 8 ಕಿಲೋಮೀಟರ್ ಅಂತ ಹತ್ತಲ್ಲ. ಫಸ್ಟಿಗೆ ಒಂದು ಸ್ಟೆಪ್ಪು, ಅದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ಪು. ಅದೇ ರೀತಿ ನಮ್ಮ ಎಕ್ಸಾಮ್ ಸಹ. ಪ್ಲ್ಯಾನರ್ ಜೀವನದಲ್ಲಿ, ಅದರಲ್ಲೂ 12th ಅಲ್ಲಿ ಪ್ಲ್ಯಾನ್ ಇಲ್ಲ ಅಂದರೆ ಏನೂ ಆಗಲ್ಲ. ನೀವು ಫಾರ್ ಎಕ್ಸಾಂಪಲ್ ಈ ಒಂದು ವೀಕಲ್ಲಿ ನಾನು 3 ಚಾಪ್ಟರ್ಸ್ಗಳನ್ನ ಮಾಡ್ತೇನೆ, ನಾನು ಒಂದು 100 ನ್ಯೂಮರಿಕಲ್ಸ್ಗಳನ್ನ ಮಾಡ್ತೇನೆ, ನಾನು ಒಂದು 5 ಡೆರಿವೇಷನ್ಸ್ಗಳನ್ನ ಮಾಡ್ತೇನೆ. ಈ ರೀತಿ ನಿಮಗೆ ನೀವೇ ಪ್ಲ್ಯಾನನ್ನು ಮಾಡ್ಕೊಳ್ಳಿ, ಟಾಸ್ಕ್ಗಳನ್ನ ಹಾಕೊಳ್ಳಿ. ಎಲ್ಲಿ ತನಕ ಒಂದು ಪ್ರಾಪರ್ ಪ್ಲ್ಯಾನನ್ನು ಮಾಡಲ್ವೋ, ಆ ಪ್ಲ್ಯಾನನ್ನು ಫಾಲೋ ಮಾಡಲ್ವೋ, ಅಲ್ಲಿ ತನಕ 95% ಆಗಲ್ಲ. ಹೀಗಾಗಿ ಇಲ್ಲಿ ಹೇಳ್ತಾ ಇರುವಂತಹ ಮೊದಲನೇ ಸ್ಟೆಪ್ಪು, ಇವತ್ತು ಈಗಲೇ ಈ ವಿಡಿಯೋ ಮುಗಿದ ಕೂಡಲೇ ಸ್ಟಾರ್ಟ್ ಮಾಡಿ. ಹೇಗೆ ಸ್ಟಾರ್ಟ್ ಮಾಡೋದು? ಒಂದು 10 ಪೇಜಸ್ಗಳನ್ನ ತೆಗೆದುಕೊಳ್ಳಿ, ಅದರಲ್ಲಿರುವಂತಹ ಕಾನ್ಸೆಪ್ಟ್ಸ್ಗಳನ್ನ ಅರ್ಥ ಮಾಡ್ಕೊಳ್ತೇನೆ ಅಂತ ಹೋಗಿ, ಅದರಲ್ಲಿರುವಂತಹ ಸಮ್ಸ್ಗಳನ್ನ ಮಾಡ್ತೇನೆ ಅಂತ ಹೋಗಿ, ಎಲ್ಲ ಸಹ ಈಸಿ ಆಗತ್ತೆ. ಸೆಕೆಂಡು, ರಿವಿಷನ್ ಮಾಡದೇ ಇರೋದು ಒಂದು ದೊಡ್ಡ ಮಿಸ್ಟೇಕ್ಸ್ಗಳಲ್ಲಿ ಒಂದಾಗತ್ತೆ. ಹೀಗಾಗಿ ನನಗೆ ಕೇಳಿದ್ರೆ ಪ್ರತಿಯೊಂದು ವೀಕಿಗೂ ಸಹ ಸಂಡೇ ಅನ್ನೋದನ್ನು ನಿಮ್ಮ ರಿವಿಷನ್ ಡೇ ಆಗಿ ಇಟ್ಕೊಳ್ಳಿ. ಆ ವೀಕು ಏನೇನು ಓದಿದ್ದೀರೋ, ಕಾಲೇಜಲ್ಲಿರಬಹುದು, ನಮ್ಮ ಪರೀಕ್ಷೆ ಕ್ಲಾಸಸ್ಗಳಲ್ಲಿರಬಹುದು, ಇಂಡಿವಿಜುವಲ್ ಆಗಿರಬಹುದು, ಅದನ್ನು ರಿವೈಸ್ ಮಾಡ್ತಾ ಹೋಗಿ. ಕಣ್ಣು ಮುಚ್ಕೊಂಡು ಯಾವ್ಯಾವ ಥೇರಮ್ಸ್ಗಳಿವೆ ಅವುಗಳನ್ನ ನೋಟ್ ಡೌನ್ ಮಾಡ್ಕೊಳ್ತಾ ಹೋಗಿ, ಯಾವ್ಯಾವ ಪ್ರಾಬ್ಲಮ್ಸ್ಗಳಿವೆ ಅವುಗಳನ್ನ ಸಾಲ್ವ್ ಮಾಡುವಂತಹ ಪ್ರಯತ್ನವನ್ನು ಪಡಿ. ಹೀಗಾಗಿ ಸಂಡೇ ನಮ್ಮ ರಿವಿಷನ್ ಡೇ ಆಗತ್ತೆ. ರಿವಿಷನ್ ಮಾಡ್ಕೊಳ್ಳಿಕ್ಕೆ ನೋಟ್ಸ್ಗಳು ಸಿಕ್ಕಾಪಟ್ಟೆ ಹೆಲ್ಪ್ಫುಲ್ ಆಗತ್ತೆ. ಎಷ್ಟು ನೀವೇ ನಿಮ್ಮ ನೋಟ್ಸ್ಗಳನ್ನ ಬರೆದಿಟ್ಕೊಳ್ತೀರೋ ಅಷ್ಟೇ ನಿಮಗೆ ಎಕ್ಸಾಮ್ ಟೈಮಲ್ಲಿ ಹೆಲ್ಪ್ ಆಗತ್ತೆ. ಯಾಕಂದರೆ ನಿಮ್ಮ ನೋಟ್ಸ್ಗಳು ನಿಮಗೆ ಬೆಸ್ಟ್ ಅಂಡರ್ಸ್ಟ್ಯಾಂಡ್ ಆಗತ್ತೆ. ಹೀಗಾಗಿ ನೋಟ್ಸ್ಗಳನ್ನ ಮಾಡ್ಕೊಳ್ಳಿ. ಪಾಸ್ಟ್ ಪೇಪರ್ಸ್ ಮತ್ತೊಂದು ವೆರಿ ಇಂಪಾರ್ಟೆಂಟು. ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳಿಂದ ನಮಗೆ ಗೊತ್ತಾಗತ್ತೆ ಯಾವ ಕಾನ್ಸೆಪ್ಟ್ ಇಂಪಾರ್ಟೆಂಟು. ಹೀಗಾಗಿ ಒಂದು ಚಾಪ್ಟರನ್ನು ಓದಿರ್ತೀರಾ, ಆ ಚಾಪ್ಟರನ್ನು ಓದಾದ್ಮೇಲೆ ಏನು ಮಾಡ್ತೀರಾ? ಹಿಂದಿನ ವರ್ಷದ PYQsಗಳನ್ನ ಮಾಡ್ತೀರಾ ಆ ಚಾಪ್ಟರ್ ಮೇಲೆ ಇರುವಂತಹದ್ದು. ಇದರಿಂದ ನಿಮಗೆ ಗೊತ್ತಾಗತ್ತೆ ಆ ಚಾಪ್ಟರ್ನಲ್ಲಿ ನಾನು ಎಲ್ಲಿ ಎಕ್ಸ್ಟ್ರಾ ಫೋಕಸನ್ನು ಹಾಕಬೇಕು ಅಂತ. ಈ ಸ್ಲೈಡಲ್ಲಿ ಒಂದು ಪಾಯಿಂಟು ರಿಪೀಟೆಡ್ ಆಗಿ ಹೇಳ್ತಾ ಇದ್ದೇನೆ, ಸಂಡೇ ರಿವಿಷನ್ ಮಾಡಬೇಕು. ಫಸ್ಟ್ ಸ್ಲೈಡಲ್ಲಿ ಏನು ಹೇಳಿದ್ದೆ? ಇವತ್ತೇ ಈಗಲೇ ನೀವು ಸ್ಟಾರ್ಟ್ ಮಾಡಬೇಕು ಅಂತ. ಥರ್ಡ್ ಮಿಸ್ಟೇಕ್, ಇಗ್ನೋರಿಂಗ್ ವೀಕ್ ಸಬ್ಜೆಕ್ಟ್.
ಇದು ವೀಕ್ ಇದೆ, ಇದು ನನ್ನ ಹತ್ರ ಆಗ್ತಾ ಇಲ್ಲ, ಇದು ಡಿಫಿಕಲ್ಟ್ ಇದೆ ಅಂತ ಪುಷ್ ಮಾಡ್ತಾ ಮಾಡ್ತಾ ಹೋಗ್ತೀರಾ, ಎಕ್ಸಾಮ್ ಬಂದೇ ಬಿಡತ್ತೆ. ಹೀಗಾಗಿ ಯಾವ್ದಾವ್ದು ನಿಮ್ಗೆ ಡಿಫಿಕಲ್ಟ್ ಅನ್ಸುತ್ತೋ, ಯಾವ್ದಾವ್ದು ನಿಮ್ಮ ವೀಕ್ ಇದ್ದೀರೋ ಅದನ್ನ ಈಗಲೇ ಸ್ಟಾರ್ಟ್ ಮಾಡಿ, ಅದನ್ನ ಪ್ರಯೋರಿಟೈಸ್, ಎಕ್ಸ್ಟ್ರಾ ಇಂಪಾರ್ಟೆನ್ಸ್ ಅನ್ನ ಕೊಡಿ ಆ ಸಬ್ಜೆಕ್ಟ್ಗೋಸ್ಕರ. ಹೇಗೆ ಐಡೆಂಟಿಫೈ ಮಾಡ್ತೀರಾ ವೀಕ್ ಏರಿಯಾಸ್ಗಳನ್ನ? PU1 ನಲ್ಲಿ ಯಾವ ಸಬ್ಜೆಕ್ಟ್ಸ್ಗಳಲ್ಲಿ ನಿಮಗೆ ಕಡಿಮೆ ಮಾರ್ಕ್ಸ್ ಬಂದಿದೆ, ನಿಮಗೆ ಯಾವ ಸಬ್ಜೆಕ್ಟಲ್ಲಿ ಕಾನ್ಫಿಡೆನ್ಸ್ ಕಡಿಮೆ ಇದೆ, ಅದು ನಿಮ್ಮ ವೀಕ್ ಏರಿಯಾ ಆಗತ್ತೆ. ಹೆಲ್ಪ್ ವೆರಿ ಇಂಪಾರ್ಟೆಂಟು. ಟೀಚರ್ಸ್ಗಳನ್ನ ಅಪ್ರೋಚ್ ಮಾಡಿ. ಹಾಗೆ ನಮ್ಮ ಬ್ಯಾಚಸ್ಗಳನ್ನ ತೆಗೆದುಕೊಂಡಿದ್ರೆ ಆ ಬ್ಯಾಚಸ್ಗಳಲ್ಲಿರುವಂಥ ನಮ್ಮ ಟೀಚರ್ಸ್ಗಳು ವೆರಿ ಹೆಲ್ಪ್ಫುಲ್ ಆಗ್ತಾರೆ ಡೈಲಿ ಲೈವ್ ಕ್ಲಾಸಸ್ಗಳ ಮುಖಾಂತರ. ಹೀಗಾಗಿ ಅವರ ಹೆಲ್ಪನ್ನು ಕೇಳಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಹೆಚ್ಚಿನ ಟೈಮನ್ನು ಕೊಡಿ. ವೀಕ್ ಇದ್ದೀರಾ ಅಂದರೆ ಅದನ್ನು ಸ್ಟ್ರಾಂಗ್ ಮಾಡ್ಕೊಳ್ಳಿಕ್ಕೆ ಇರುವಂತಹ ಒಂದೇ ಒಂದು ಉಪಾಯ ಅಂದರೆ ಅದರ ಮೇಲೆ ಹೆಚ್ಚಿನ ಎಫರ್ಟ್ಸ್ಗಳನ್ನ ಹಾಕೋದು, ಹೆಚ್ಚಿನ ಟೈಮನ್ನು ಹಾಕೋದು. ಫಸ್ಟ್ ಸ್ಲೈಡ್ ಸ್ಟಾರ್ಟ್ ನಾವು. ಸೆಕೆಂಡ್ ಸ್ಲೈಡಲ್ಲಿ ನಾನೇನು ಹೇಳಿದೆ ವೆರಿ ಇಂಪಾರ್ಟೆಂಟು, ಸಂಡೇ ರಿವಿಷನ್ ಮಾಡಬೇಕು. ಥರ್ಡ್ ಸ್ಲೈಡಲ್ಲಿ ಏನು ಹೇಳ್ತಾ ಇದ್ದೇನೆ, ವೀಕ್ ಸಬ್ಜೆಕ್ಟ್ಸ್ಗಳ ಮೇಲೆ ಹೆಚ್ಚಿನ ಟೈಮನ್ನು ಕೊಡಿ. ನಾಲ್ಕನೇದು ಪುವರ್ ಟೈಮ್ ಮ್ಯಾನೇಜ್ಮೆಂಟ್. ಅದಕ್ಕೋಸ್ಕರ ಟೈಮ್ ಮ್ಯಾನೇಜ್ಮೆಂಟ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾವುದೋ ಒಂದು ಚಾಪ್ಟರ್ನಿಂದ 2-3 ಮಾರ್ಕ್ಸ್ ಬರ್ತಾ ಇರುತ್ತೆ, ಅದಕ್ಕೆ 2-3 ಡೇಸ್ ಕೊಡೋದು ಎಷ್ಟು ಸರಿ? ಇದು ಪುವರ್ ಟೈಮ್ ಮ್ಯಾನೇಜ್ಮೆಂಟ್ ಆಗತ್ತೆ. ಹೀಗಾಗಿ ಒಂದು ಟೈಮ್ ಟೇಬಲನ್ನು ತೆಗೆದುಕೊಳ್ಳಿ. ಫಾರ್ ಎಕ್ಸಾಂಪಲ್, ನಾನು ಬೆಳಿಗ್ಗೆ 6 to 7 ಓದ್ತೇನೆ. ಇದಕ್ಕೋಸ್ಕರನೇ ನಾನು ಒಂದು ಡೈಲಿ ಟೈಮ್ ಟೇಬಲ್ ವಿಡಿಯೋವನ್ನು ಮಾಡಿದ್ದೇನೆ, ಅದು ನಿಮ್ಮ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಅದನ್ನು ಹೋಗಿ ನೋಡಿ. ಹೇಗೆ ನೀವು ಪ್ರತಿಯೊಂದು ಡೇಯನ್ನು ಸ್ಟ್ರಕ್ಚರ್ ಮಾಡಬಹುದು ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳಿದ್ದೇನೆ. ಡಿಸ್ಟ್ರಾಕ್ಷನ್ಸ್, ನಮ್ಮ ಒನ್ ಶಾರ್ಟ್ ವಿಡಿಯೋವನ್ನು ನೋಡ್ಲಿಕ್ಕೆ ಬಂದಿದ್ದೀರಾ ಅಂದರೆ ಅದನ್ನು ಮಾತ್ರ ನೋಡ್ತೀರಾ. ಶಾರ್ಟ್ಸ್ಗಳನ್ನ ಸ್ಕ್ರೋಲ್ ಮಾಡ್ತಾ ಕೂತ್ಕೊಳ್ಳಲ್ಲ. ನಾನು ರೀಲ್ಸ್ಗಳನ್ನ ನೋಡಿ ಟೈಮನ್ನು ವೇಸ್ಟ್ ಮಾಡಲ್ಲ. ಈ ರೀತಿ ನೀವು ಡಿಸ್ಟ್ರಾಕ್ಷನ್ಸ್ಗಳನ್ನ ಜೀರೋ ಮಾಡ್ಕೊಳ್ಳಿ. ಹಾಗೆ ಪೋಮೋಡೋರೋ ಟೆಕ್ನಿಕ್ ಇರಬಹುದು, ಹಾಗೆ ಕನ್ನಡಿ ಮುಂದೆ ನಿಂತು ನೀವೇ ನಿಮಗೆ ಕಲಿಸ್ಕೊಡುವಂತಹ ಮೆಥಡ್ಸ್ ಇರಬಹುದು. ಈ ರೀತಿಯ ಟೀಚಿಂಗ್ ಮೆಥಡ್ಸ್ಗಳ ಮುಖಾಂತರ ನಿಮ್ಮ ಮೆಮೊರಿಯನ್ನು ಆದಷ್ಟು ಹೆಚ್ಚು ಮಾಡ್ಕೊಳ್ಳಿ, ಬೂಸ್ಟ್ ಮಾಡ್ಕೊಳ್ಳಿ. ಸೊ ಈ ಸ್ಲೈಡಲ್ಲಿ ಒಂದು ಆ್ಯಕ್ಷನ್ ಪಾಯಿಂಟ್ ಅಂದರೆ ನೀವು ಟೈಮ್ ಟೇಬಲನ್ನು ಕ್ರಿಯೇಟ್ ಮಾಡಿ. ಆ ಟೈಮ್ ಟೇಬಲ್ ಹೇಗೆ ಕ್ರಿಯೇಟ್ ಮಾಡಬೇಕಂತನೂ ಸಹ ನಾನು ಒಂದು ವಿಡಿಯೋವನ್ನು ಮಾಡಿದ್ದೇನೆ. ಲಾಸ್ಟ್ ಬಟ್ ವೆರಿ ಇಂಪಾರ್ಟೆಂಟು, ನಿಮ್ಮ ಹೆಲ್ತ್, ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸದೇ ಇರೋದು. ಇದರಿಂದ ಏನಾಗತ್ತೆ, ನಿಮ್ಮ ಎಫಿಷಿಯನ್ಸಿ, ಪ್ರೊಡಕ್ಟಿವಿಟಿ ಮೇಲೆ ಹೊಡ್ತಾ ಬೀಳತ್ತೆ. ಅಟ್ಲೀಸ್ಟ್ 6 to 7 ಅವರ್ಸ್ ಸ್ಲೀಪನ್ನು ಮಾಡಿ. ರೆಗ್ಯುಲರ್ಲಿ ಎಕ್ಸಸೈಸ್ ಮಾಡಿ. ಸಿಂಪಲ್ ಎಕ್ಸಸೈಸ್ ಇರ್ಬೋದು, ಸ್ಟ್ರೆಚಿಂಗ್ ಇರ್ಬೋದು, ಬ್ರೀತ್ ಇನ್ ಬ್ರೀತ್ ಔಟ್ ಇರ್ಬೋದು, ಜಾಗಿಂಗ್ ಇರ್ಬೋದು. ಈ ರೀತಿ ಎಕ್ಸಸೈಸ್. ಸ್ಟ್ರೆಸ್ಸನ್ನು ಮ್ಯಾನೇಜ್ ಮಾಡಿ. ಬೋಲ್ಡ್ ಇಯರು, ಎಲ್ಲ ಕಡೆಯಿಂದ ಪ್ರೆಷರ್ ಬರ್ತಾ ಇರತ್ತೆ ಮಗು. ಹೀಗಾಗಿ ಆ ಸ್ಟ್ರೆಸ್ಸನ್ನು ನೀನು ನಿನ್ನ ಮೇಲೆ ತೆಗೆದುಕೊಳ್ಳಕ್ಕೆ ಹೋಗಬೇಡ. ಎಕ್ಸ್ಟರ್ನಲ್ ಅಂತ ಬಿಟ್ಬಿಡು. ನಿನ್ನ ಹತ್ರ ಇರೋದೇನು, ಬೆಸ್ಟನ್ನು ಕೊಡೋದು. ಹೀಗಾಗಿ ನೀನು ನಿಮ್ಮ ಹಾರ್ಡ್ ವರ್ಕ್ ಮೇಲೆ ನಂಬಿಕೆಯನ್ನು ಇಡಿ. ಇಲ್ಲೇನು ಹೇಳ್ತಾ ಇದ್ದೇನೆ, ನಿದ್ದೆ ಆರೋಗ್ಯ ಭಾಗ್ಯ. ಹೀಗಾಗಿ ಅದ್ರ ಮೇಲೆ ಕಾನ್ಸಂಟ್ರೇಷನ್ ಇರಲಿ. ಸ್ಟೇ ಮೋಟಿವೇಟೆಡ್ ಮಗು ಆ್ಯಂಡ್ ಸ್ಟೇ ಡಿಸಿಪ್ಲಿನ್ಡ್. ಶಿಸ್ತು ವೆರಿ ಇಂಪಾರ್ಟೆಂಟು. ಯಾವತ್ತೂ ಸಹ ಮೋಟಿವೇಟೆಡ್ ಆಗಿರೋ. ನಾನು ಒಳ್ಳೆ ಮಾರ್ಕ್ಸನ್ನು ಸ್ಕೋರ್ ಮಾಡಬೇಕು, ಅದಕ್ಕೋಸ್ಕರ ಓದಬೇಕು, ನನ್ನ ಮುಂದಿನ ಭವಿಷ್ಯಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಅಂತ. ಅದಕ್ಕೋಸ್ಕರ ಇವತ್ತೇ ಸ್ಟಾರ್ಟ್ ಮಾಡಬೇಕು. ರಿಪೀಟ್ ಮಾಡ್ತಾ ಇರಬೇಕು, ರಿವೈಸ್ ಮಾಡ್ತಾ ಇರಬೇಕು ಎವ್ರಿ ಸಂಡೇ. ವೀಕ್ ಸಬ್ಜೆಕ್ಟ್ಸ್ಗಳ ಮೇಲೆ ಎಕ್ಸ್ಟ್ರಾ ಟೈಮನ್ನು ಕೊಡಬೇಕು. ಟೈಮನ್ನು ಸರಿಯಾಗಿ ಮ್ಯಾನೇಜ್ ಮಾಡಬೇಕಂದ್ರೆ ಟೈಮ್ ಟೇಬಲನ್ನು ಸರಿಯಾಗಿ ಫಾಲೋ ಮಾಡಬೇಕು. ಸ್ಟೇ ಹೆಲ್ದಿ ಆಗಿರಬೇಕಂದ್ರೆ ಸರಿಯಾದ ಊಟ ಇರ್ಬೋದು, ಸರಿಯಾದ ನಿದ್ದೆಯನ್ನು ಮಾಡಬೇಕು. ಈ 5 ಮಿಸ್ಟೇಕ್ಸ್ಗಳನ್ನ ನೀವು ಅವಾಯ್ಡ್ ಮಾಡಿದ್ರೆ 95% ಡೆಫಿನೆಟ್ಲಿ ಪಾಸಿಬಲ್ ಆಗುತ್ತೆ. ಅದರ ಗ್ಯಾರಂಟಿಯನ್ನು ನಾನು ಕೊಡ್ತೇನೆ. ಹಾಗೆ ಮಕ್ಕಳೇ, ಯಾರೂ ಸಹ ಸ್ಟ್ರೆಸ್ಸನ್ನು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ನನಗೊತ್ತು ಇದು ಈಸಿ ಇಲ್ಲಿ ನಿಂತು ಹೇಳೋದು, ಬಟ್ ಆದರೂ ಸಹ ನಾನು ಫಾರ್ ಎಕ್ಸಾಂಪಲ್ ಈಗ ಒಂದು 5-10 ವರ್ಷ ಆದಮೇಲೆ ಯಾವಾಗ ನಾನು 12th ನೋಡ್ತೇನೋ ಆಗ ಎಕ್ಸ್ಟ್ರಾ ಟೆನ್ಷನನ್ನು ತೆಗೆದುಕೊಂಡ್ಬಿಟ್ಟೆ ಅನಿಸುತ್ತೆ. ಆ ರೀತಿ ಮಾಡಬೇಡಿ. ಟೆನ್ಷನನ್ನು ನಿಮ್ಮ ಓದಲಿಕ್ಕೆ ಉಪಯೋಗಿಸ್ಕೊಳ್ಳಿ. ಅದರ ಹೊರತಾಗಿ ನಿಮ್ಮ ಮೈಂಡ್ನಲ್ಲೇ ಅದು ಡಿಪ್ರೆಷನ್ನು, ಆಂಗ್ಸೈಟಿಯಲ್ಲಿ ಕನ್ವರ್ಟ್ ಆಗಲಿಕ್ಕೆ ಕೊಡಬೇಡಿ. ಯಾಕಂದರೆ ಯು ಹ್ಯಾವ್ ಗಾಟ್ ಇಟ್ ಚಾಂಪ್. ನನಗೆ ನಿಮ್ಮ ಮೇಲೆ ಪೂರ್ತಿ ಆದಂತಹ ನಂಬಿಕೆ ಇದೆ. ಇಂತಹದೇ ವಿಡಿಯೋಗಳಿಗೋಸ್ಕರ ನಮ್ಮ ಪರೀಕ್ಷೆ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ PU2 ಜರ್ನಿ.